ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೌರೀಶ್. ಇವತ್ತು ನಾನು ತಮಿಳ್ನಾಡಲ್ಲಿರುವ ಒಂದು ಮಹಾಶಿವನ ಟೆಂಪಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಯಾವುದಪ್ಪ ಅಂದರೆ ಶ್ರೀ ಐರಾವತೇಶ್ವರ ಟೆಂಪಲ್ ಅಂತ. ಇದು ತಮಿಳ್ನಾಡಿನ ಕುಂಭಕೋಣಂ ಹತ್ರ ಇದೆ. ಇದು ಬೆಂಗಳೂರಿಂದ 388 ಕಿಲೋಮೀಟರ್ ಆಗುತ್ತೆ. ಈ ಐರಾವತೇಶ್ವರ ಟೆಂಪಲ್ನ ಶಿವನಿಗೆ ಅರ್ಪಿಸಲಾಗಿದೆ. ಈ ಟೆಂಪಲ್ನ 12ನೇ ಶತಮಾನದಲ್ಲಿ ರಾಜರಾಜ ಚೋಳ ಎರಡನೇವರು ಇದನ್ನ ಕಟ್ಟಿಸಿದ್ದಾರೆ, ಚೋಳ ಆರ್ಕಿಟೆಕ್ಚರಲ್ಲಿ. ಇದು ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಕೂಡ ಆಗಿದೆ. ಸೊ ಇಲ್ಲಂತೂ ತುಂಬಾ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲ. ಆ ಕೆತ್ತನೆಗಳಾಗಲಿ, ಏನಿದೆ ಆ ಕಂಬಗಳಾಗಲಿ ಹಾಗೂ ರಾಜಗೋಪುರ ಆಗಲಿ ಎಲ್ಲದೂ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇನ್ನೊಂದು ಮೇನ್ ವಿಶೇಷತೆ ಏನಪ್ಪ ಅಂದರೆ, ಎಷ್ಟು ಹೇಳ್ದಂಗೆ ಐರಾವತೇಶ್ವರ ಟೆಂಪಲ್ ಅಂತ ಅಂದರೆ, ಅಲ್ಲಿ ನೀವು ಕಲ್ಲಿಂದು ಒಂದು ಕೆತ್ತನೆ ನೋಡ್ಬೋದು. ಈ ಐರಾವತ, ಈ ಇಂದ್ರನ ವಾಹನ ಏನಿದೆ ಅದು ಒಂದು ರಥನ ಎಳೆಯ ಥರ ಮಾಡಿದ್ದಾರೆ. ಸೊ ಅದು ಐರಾವತನ ಥರ ಒಂದು ಸ್ಟ್ರಕ್ಚರ್ ಮಾಡ್ದಂಗೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಟೆಂಪಲ್ಗೆ ಈ ಹೆಸರು ಬಂದಿದೆ. ಹಾಗೂ ಇಲ್ಲಿ ಶಿವನ ಗುಡಿ ಜೊತೆಗೆ ಇಲ್ಲಿ ಒಳಗಡೆ ಸರಸ್ವತಿ, ದುರ್ಗಾ ಮಾತೆ ಹಾಗೂ ಗಣೇಶ ಹಾಗೂ ವಿಷ್ಣುದು ಮೂರ್ತಿಗಳು ಅಥವಾ ಟೆಂಪಲ್ಗಳು ಕೂಡ ಒಳಗಡೆ ಇದೆ. ಸೊ ಅದನ್ನು ಕೂಡ ನೀವು ದರ್ಶನ ಮಾಡಿಕೊಂಡು ಬರ್ಬೋದು. ಈ ದೇವಸ್ಥಾನ ವರ್ಷದ 365 ದಿನವೂ ಕೂಡ ಓಪನ್ ಇರುತ್ತೆ. ಹಾಗೂ ಜಾತ್ರೆ ಟೈಮಲ್ಲಿ ವಿಶೇಷವಾದ ಪೂಜೆಗಳು ಕೂಡ ಇರುತ್ತೆ. ಅದರಿಂದ ಬೆಳಗಿನ 5 ಗಂಟೆಯಿಂದ 11 ಗಂಟೆವರೆಗೂ ಇದು ಓಪನ್ ಇರುತ್ತೆ. ಮತ್ತು ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಈ ಮಧ್ಯದಲ್ಲಿ 11 ಗಂಟೆಯಿಂದ ಈ ಸಂಜೆ 4 ಗಂಟೆವರೆಗೂ ಏನಿದೆ, ಈ ಟೈಮಿಂಗ್ಸಲ್ಲಿ ಗೇಟ್ ಕ್ಲೋಸ್ ಮಾಡಿರ್ತಾರೆ. ಆ ಟೈಮಲ್ಲಿ ನಿಮಗೆ ದರ್ಶನ ಸಿಗಲ್ಲ. ಇದು ಆಲ್ಮೋಸ್ಟ್ ಬಹುತೇಕ ಎಲ್ಲ ತಮಿಳುನಾಡು ಟೆಂಪಲಲ್ಲಿ ಮಧ್ಯಾಹ್ನದ ಈ ರೀತಿ ಕ್ಲೋಸ್ ಮಾಡಿರ್ತಾರೆ. ಸೊ ಹಾಗಾಗಿ ನಿಮ್ಮ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿಕೊಂಡು ದೇವಸ್ಥಾನನ ನೀವು ಭೇಟಿ ಕೊಡಬೇಕು. ಇದ್ರ ಜೊತೆಗೆ ನಿಮಗೆ ಆ ಭಾಗದಲ್ಲಿ ಈ ಸೀರೆ ಮಾಡೋದನ್ನೆಲ್ಲ ತುಂಬಾ ಸಿಲ್ಕ್ ಸ್ಯಾರೀಸ್ ಆಗಲಿ ಅಥವಾ ಬೇರೆ ಸ್ಯಾರೀಸ್ಗಳನ್ನಾಗಲಿ ಎಲ್ಲ ಮಾಡ್ತಾರೆ. ಅವ್ರದ್ದೇ ಒಂದು ಕೈಗಾರಿಕೆ ಅಥವಾ ಮನೆಯಲ್ಲಿ ಮಾಡೋ ಥರ ಮಾಡ್ಕೊಂಡಿದ್ದಾರೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಂದವರು ಅಲ್ಲಿ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾರೆ. ಹೋಗ್ಬಿಟ್ಟು ನೀವು ಆ ಸೀರೆಗಳನ್ನೆಲ್ಲ ಅವರು ಅಲ್ಲೇ ಲೈವ್ ಆಗಿ ಮಾಡಿ ತೋರಿಸ್ತಾರೆ ನಿಮಗೆ ಯಾವ ರೀತಿ ಅಂತ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಅದನ್ನು ನೋಡಿಕೊಂಡು ಆಮೇಲೆ ಸೀರೆಗಳನ್ನೆಲ್ಲ ನಿಮಗೆ ಅಲ್ಲೇ ಮಾರಾಟ ಮಾಡ್ತಾರೆ. ನಿಮಗೆ ಇಷ್ಟ ಇದ್ದರೆ ಯಾವ ಬೇಕಾದ ಸೀರೆಗಳನ್ನ ತೊಗೊಂಬರ್ಬೋದು. ಅಲ್ಲೆಲ್ಲ ದೇವಸ್ಥಾನದ ಪಕ್ಕದಲ್ಲಿ ಒಂದು ಹಂಚಿನ ಮನೆಗಳು ಅಥವಾ ಶಾಪ್ಗಳ ಹತ್ರ ಇಟ್ಕೊಂಡಿದ್ದಾರೆ. ಅಲ್ಲಿ ಅವರೇ ಮಾಡ್ತಿರ್ತಾರೆ. ಸೊ ಅದೇ ಅವರಿಗೆ ಒಂದು ಉದ್ಯೋಗ ಆಗಿದೆ. ಸೊ ಟೂರಿಸ್ಟ್ಗಳು ಯಾರು ಬರ್ತಾರೆ ಅವರಿಗೆ ಆ ಸೀರೆಗಳನ್ನ ಮಾರ್ತಾರೆ, ಪ್ಲಸ್ ಅಂಗಡಿಗಳಿಗೆ ಮಾರಿ ಅವರು ಜೀವನ ಸಾಗಿಸ್ತಿದ್ದಾರೆ. ಸೊ ಹಾಗಾಗಿ ನೀವು ಅದನ್ನು ನೋಡಿಕೊಂಡು ಒಂದು ರೀತಿ ಹೇಗೆ ಸೀರೆನೆಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಡು ಹಾಗೆ ದೇವಸ್ಥಾನದ ದರ್ಶನ ಮಾಡ್ಕೊಂಡು ಬರ್ಬೋದು ನೀವು. ನಿಮಗೆ ಈ ಮಾಹಿತಿ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.